ನಾವು ಚಿಕ್ಕ ಮಕ್ಕಳಾಗಿರುವಾಗ ತಂದೆ ತಾಯರೊಂದಿಗೆ ಒಂದು ಹೋರಾಟವೇ ಮಾಡಿರುವೆವು ಇದಕ್ಕೆ ಬೇಕಾಗಿ. ಏನು ವಿಷಯ ಅಂತೇಳಿ ನಾನು ಮತ್ತೆ ಹೇಳುವ. ಗಾಯ್ಸ್, ಹಾಗಾದ್ರೆ ನಾವು ಯಾಕೆ ಕಾಡಿಗೆ ಬಂದದಂತ ಹೇಳಿದ್ರೆ ನಮಗೆ ಒಂದು ಬಿದಿರು ಬೇಕಿತ್ತು. ಹಾಗಾದರೆ ಬಿದಿರು ಯಾಕಂತ ನೀವು ಕೇಳುವಿರಿ. ಹಾಗಾದರೆ ಬಿದಿರಿನಿಂದ ಒಂದು ಐಸ್ ಕ್ಯಾಂಡಿ ಮಾಡಿ ನೋಡುವ ಅಂತ. ಓ, ಇಲ್ಲಿ ಒಂದು ಬಿದಿರಿನ ಕಾಡುಂಟು. ನಮಗೆ ಬೇಕಾದದು ವಾಟೆ ಬಿದಿರು ಅಂತ ಹೇಳ್ತಾರೆ ಅದು. ಇದರ ವಾಲ್ಸ್ ಚಿಕ್ಕದು, ಆದ ಕಾರಣ ಇದು ಸಿಕ್ಕಿ ಪ್ರಯೋಜನ ಇಲ್ಲ. ಓ, ಈಗಿರುವ ಬಿದಿರಲ್ಲ ನಮಗೆ ಬೇಕಾದದು. ಬಿದಿರಿನ ಕಾಡಿಗೆ ಹೋಗಿ ಒಳ್ಳೆ ಬಾಯಾರಿಗಾಯಿತು, ಆದ ಕಾರಣ ಒಂದು ಬೊಂಡ ತೆಗೆದು ಕುಡಿಯುತ್ತಾ ಇದ್ದೇನೆ. ನಾನು ಬೊಂಡ ಕುಡಿಯುವಾಗ ನೆನಪಾಯಿತು, ಬೊಂಡದಿಂದಲೇ ಐಸ್ ಕ್ಯಾಂಡಿ ಮಾಡಿದ್ರೇನು. ಹಾಗಾದರೆ ಇನ್ನು ಬಿದಿರು ಮಾತ್ರ ಬೇಕು. ಹಾಯ್ ಹಾಯ್, ಈಗ ಮಾಡೋದು? ಈಗ ಏನು ಮತ್ತೆ ವಿಶೇಷ? ವಿಶೇಷ ಏನಿಲ್ಲ ಅಲ್ಲ. ಈಗ ಯೂಟ್ಯೂಬ್ನಲ್ಲಿ ನಿಮ್ಮ ವೀಡಿಯೋಸ್ ಕಾಣುದಿಲ್ಲ? ಯೂಟ್ಯೂಬ್ನಲ್ಲಿ ಉಂಟಲ್ಲ, ನಮ್ಮದು ಒಂದು ಹೊಸದು ಹಾಕಿದಲ್ಲ. ರೀಸೆಂಟ್ಲಿ ನಾನು ನೋಡಿದೆ ನಿಮ್ಮ ಅಕೌಂಟ್ನಲ್ಲಿ, ಹೊಸ ವೀಡಿಯೋಸ್ ಬರಲಿಲ್ಲ ನಿಮ್ಮದು. ಹೊಸತೊಂದು ಆಗ್ತಾ ಉಂಟು, ಅದಕ್ಕೆ ಬಿದಿರು ಬೇಕಿತ್ತು, ಅದೇ ಎಲ್ಲಿಂದಲೂ ಸಿಗುವುದಿಲ್ಲ. ಅಲ್ಲ, ಬಿದಿರು ಬೇಕಿದ್ರೆ ಅಲ್ಲ ಮೇಲಿರ್ಬೋದಲ್ಲ, ನಾವು ಬರುವ ದಾರಿಯಲ್ಲಿ ಆ ಸೈಡ್ ಉಂಟಲ್ಲ ಬಿದಿರು, ಬೇಕಾದಷ್ಟು ಉಂಟಲ್ಲಿ. ಹೌದಾ? ಹಾಂ, ಎಲ್ಲಿ? ಅದೇ ಮೇಲೆ ನಮ್ಮ ಜಿಷ್ಣುವಿನ ಮನೆಯ ಹತ್ತಿರ. ಅಲ್ಲ, ಅವರ ಮನೆಗೆ ಬರುವಾಗ ಒಂದು ಸ್ವಲ್ಪ ಮೇಲೆ ಹೋಗ್ಬೇಕು, ಅಲ್ಲಿ ಸೈಡಲ್ಲಿ ಉಂಟು ಸ್ವಲ್ಪ ಬೇಕಾದಷ್ಟು, ಒಂದು ಕಾಡು ಉಂಟಲ್ವಾ ಅಲ್ಲಿ. ಬೆಳಿಗ್ಗೆ ಚಹಾ ಎಲ್ಲ ಕುಡಿದು ನಾನು ಅವನೇ ಹೇಳಿದ ಬಿದಿರಿನ ಕಾಡಿಗೆ ಹೋದೆ. ಗೈಸ್, ಹಾಗಾದ್ರೆ ಬಿದಿರೆಲ್ಲ ಕಟ್ ಮಾಡಿದಂದಾಯ್ತು. ಕಟ್ ಕರೆಕ್ಟ್ ಈ ಥರ ಆಗಬೇಕು. ಬಾಕಿಯಾದ ಚಿಕ್ಕ ಪೀಸ್ ಬಿದಿರಿನಿಂದ ಅದರ ಕೈ ಮಾಡಿ ಕೊಡುತ್ತಿದ್ದೇನೆ. ಬಿದಿರು ಕಟ್ ಮಾಡುವಾಗ ಅದರ ಒಳಗೆ ಸ್ವಲ್ಪ ಹುಡಿ ಇರ್ಬೋದು, ಅದನ್ನು ಚೆನ್ನಾಗಿ ತೊಳೆದು ಕೊಡಬೇಕು. ಹಾಗಾದರೆ ತೊಳೆದೆಲ್ಲ ಆಯಿತು. ಬೊಂಡದ ನೀರು ಹಾಕಿ ಕೊಡ್ತೇನೆ, ಒಂದು ತುಂಡು ಬೆಲ್ಲ ಮತ್ತು ಸ್ವಲ್ಪ ಬೊಂಡದ ಬೊಂಡಿಲ್ವಾ ಅದು ಸಹ ಹಾಕಿ ಕೊಡ್ತೇನೆ. ಹಾಗಾದರೆ ಒಂದೊಂದನ್ನು ಫ್ರಿಜ್ ಒಳಗಿಟ್ಟು ಕೊಡ್ತಿದ್ದೇನೆ. ಇನ್ನೂ ನೆಕ್ಸ್ಟ್ ಡೇ ಐಸ್ ಕ್ಯಾಂಡಿ ರೆಡಿಯಾಗಿದೆ, ಇನ್ನು ಇದನ್ನು ಓಪನ್ ಮಾಡಿ ನೋಡುವ ಒಮ್ಮೆ. ಗೈಸ್, ನಾವು ನ್ಯಾಚುರಲಿ ಮಾಡಿದ ಐಸ್ ಕ್ಯಾಂಡಿ ರೆಡಿಯಾಗಿದೆ. ಇದರಿಂದ ಮಾಡಿದ ಐಸ್ ಕ್ಯಾಂಡಿ ಒಳ್ಳೆಯದುಂಟು, ಆದರೆ ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಕಾರಣ ಬಿದಿರಿನಿಂದ ಮಾಡುವುದರಿಂದ ಇದರ ಒಳಗಿನಿಂದ ಬರಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಒಳ್ಳೆಯದುಂಟು. ನಾವು ಬೊಂಡದ ನೀರು ಮತ್ತು ಅದರ ಬೊಂಡ ಹಾಕಲಿಲ್ವಾ, ಅದರ ಫ್ಲೇವರ್ ಎಲ್ಲ ಸಿಗ್ತದೆ. ಮತ್ತು ಬೆಲ್ಲದ ಫ್ಲೇವರ್
ಓಕೆ, ಇದರಿಂದ ಟ್ರೈ ಮಾಡೋದಕ್ಕಿಂತ ನೀವು ಪ್ಲಾಸ್ಟಿಕ್ ಇಲ್ವಾ, ಪ್ಲಾಸ್ಟಿಕ್ಕಿನ ಡಬ್ಬ ಅದರಲ್ಲಿ ಟ್ರೈ ಮಾಡೋದು ಒಳ್ಳೆಯದು. ಐಸ್ ಕ್ಯಾಂಡಿ ಮಾಡುವ ಪ್ಲಾಸ್ಟಿಕ್ಕಿನ ಡಬ್ಬದಲ್ಲಿ ಟ್ರೈ ಮಾಡೋದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.